ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಇವತ್ತಿನ 2ನೇ ದಿನದ ಬ್ಲಾಗ್ನ ಮಾಡ್ತಾಯಿದ್ದೀನಿ ಕಾಫಿ ಕುಡಿಯೋದರ ಮುಖಾಂತರ. ಎಲ್ಲಿಗೆ ಎಂಡ್ ಆಗುತ್ತೆ ಅಂತಲೂ ಸಹ ನಿಮಗೆ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಬೇಕು ಅಂತ ವಿನಂತಿ. ತಿರ್ಗಾ ಎಂದಿನಂತೆ ನನ್ನ ಟೇಬಲ್ನ ಕ್ಲೀನ್ ಮಾಡಿಕೊಂಡು ಟೂಲ್ಸ್ಗೆ ಒಂದು ನಮಸ್ಕಾರ ಮಾಡಿಕೊಂಡು ದೇವ್ರಿಗೊಂದು ಊದುಗಡ್ಡಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಚೆಕೋಟೆ ಒಂದು ಆಟೋ ಅಡ್ಡಕ್ಕೆ ಬಂತು. ಆಟೋ ಬಂದಿದ್ದಕ್ಕೇನು ನನಗೆ ಬೇಜಾರಾಗಲಿಲ್ಲ. ಹಾಗೆ ಗಾಡಿ ಹತ್ಕೊಂಡು ನಾನು ಸಿಟಿ ಕಡೆ ಹೊರಟೆ ಬಿಟ್ಟೆ. ಇವತ್ತು ಸಿಟಿ ಕಡೆ ಹೊರಟಾದ್ಮೇಲೆ ಕಸ್ಟಮರ್ ಮನೆಗೆ ಹೋಗಿದ್ದು. ಫಸ್ಟು ವಾಟರ್ ಫಿಲ್ಟ್ರು ಏನಾಗಿದೆ, ನೀರು ಲೀಕ್ ಆಗ್ತಾ ಇದೆ ಅಂತಂದರು. ಅಲ್ಲೋಗಿ ನೋಡಿದ್ರೆ ಓಡ್ತಾ ಇರ್ತಕ್ಕಂಥ ಪ್ರೆಷರ್ಗೆ ಪೈಪು ಕಿತ್ಕೊಂಡ್ಬಿಟ್ಟಿತ್ತು. ಆ ವಿಡಿಯೋ ನೋಡಾದ್ಮೇಲೆ ಅಲ್ಲಿ ಜಿರ್ಲೆ ಪಲ್ಲೆ ಏನು ಬರ್ದಂಗೆ ಲವಂಗಗಳನ್ನ ಹಾಕಿ ಹಾಗೆ ಮೊಗ್ಗನ್ನ ಸ್ವಲ್ಪ ಹಾಕಿದೆ. ಅವ್ರ ಮನೇಲಿ ಸ್ವಲ್ಪ ಜಿರ್ಲೆಗಳಿದ್ವು. ಫಿಟ್ಟಿಂಗ್ ಮಾಡಿ ನೀರನ್ನ ಔಟ್ಪುಟ್ಟು ಸಹ ತೋರಿಸ್ದೆ. ನೀರೇನು ಔಟ್ಪುಟ್ ಬಂತು, ತುಂಬ ಖುಷಿಯಾಯಿತು. ಹಾಗೆ TDS ಇಟ್ಟು ನೀರನ್ನ ತೋರಿಸ್ದೆ. ಅವರ ಹಾರ್ಡ್ನೆಸ್ಸು ನೀರಿತ್ತು. ಹಾಗೆ ಅಲ್ಲಿಂದ ಬರ್ತಾ ನೋಡಿದ್ರೆ ಅಂತರ್ಸ್ನಹಳ್ಳಿ ಬ್ರಿಡ್ಜ್ ಹತ್ರ ತುಂಬ ವೆಹಿಕಲ್ಗಳು ಓಡಾಡ್ತಾ ಇದ್ವು. ಹಾಗೆ ಗುಂಡಿಗಳು ಬಿದ್ದಿರ್ತಕ್ಕಂಥ ಜಾಗನೂ ಸಹ ನೋಡ್ತಾ ಬಂದೆ. ನಮ್ಮ ಇಲ್ಲಿರ್ತಕ್ಕಂಥ ಜನತೆ ಯಾವ ರೀತಿ ಓಡಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ತುಂಬ ಅಪಾಯದ ಮುನ್ಸೂಚನೆಯಲ್ಲಿ ಇರ್ತಕ್ಕಂಥ ಈ ರೋಡ್ಗಳು ಇಲ್ಲಿ ಅಲ್ಲಿ ಗುಂಡಿಗಳು ಬಿದ್ದೇ ಬಿಟ್ಟಿದ್ದಾವೆ. ಸಾರ್ವಜನಿಕರು ಕಣ್ಣು ಮುಚ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ವೆಹಿಕಲ್ಗಳು ಹಂಗೆ ಬರ್ತವೆ. ಅಲ್ಲಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಸಹ ಬಿದ್ದುಬಿಟ್ಟವೆ. ಎದುರುಗಡೆ ಬಂತು ಒಂದು ಅರ್ಧಂಬರ್ಧ ಇರೋವಂಥ ಬಸ್ಸು. ಅದನ್ನು ಸಹ ನಾನು ಇದನ್ನು ಮಾಡಿಕೊಂಡೆ. ನೋಡಿದ್ರೆ ಗುಂಡಿ ಎಲ್ಲ ಎತ್ತೆತ್ತಾಕುತ್ತೆ ಗಾಡಿಗಳನ್ನ. ಆಟೋಗಳಾಗಿರ್ಬೋದು, ವೆಹಿಕಲ್ಗಳು, ಬೈಕ್ಗಳಾಗಿರ್ಬೋದು, ತುಂಬ ಅಪಾಯದಲ್ಲಿ ಓಡಾಡುವಂಥ ಸನ್ನಿವೇಶ. ಇಂತಿಂಥ ದೊಡ್ಡ ದೊಡ್ಡ ಟ್ರಕ್ಕುಗಳು ಓಡಾಡೋದ್ರಿಂದ ಈ ರೀತಿ ಆಗ್ತೈತೆ ಅಂತ ಅಂದ್ಕೊಂಡೆ. ಆದರೂ ಸರ್ಕಾರಿ ಗಾಡಿಗಳು ಇಲ್ಲಿ ಓಡಾಡ್ತಾನೆ ಇರ್ತವೆ. ಆದರೂ ಯಾರೂ ಇಲ್ಲಿ ನೋಡೋದೇ ಇಲ್ಲ. ನಮ್ಗೆ ಯಾಕೆ ಬೇಕು ಅಂತ ಅಂದ್ಕೊಂಡು ಓಡಾಡ್ತಾನೆ ಇರ್ತಾರೆ. ಇಲ್ಲಿ ಅಪಾಯ ಆಗುವ ಹಾಗೆ ಅಪಘಾತಗಳು ಆಗುವ ಸನ್ನಿವೇಶ ಇದ್ದೇ ಇರುತ್ತೆ. ಮಳೆ ನೀರು ಬಂದ್ರಂತೂ ಓಡಾಡೋದು ತುಂಬ ಕಷ್ಟ. ಅಲ್ಲಿಂದ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟೆ. ಮನೆ ಕಡೆಗೆ ಬಂದಾದಮೇಲೆ ಇಲ್ಲಿ ನನ್ನ ಕೆಲಸ ಐತಲ್ರಿ, ಅದನ್ನು ಮಾಡಬೇಕಾಗಿತ್ತು. ಹಾಗಾಗಿ ಬಂದು ಮೋಟ್ರನ್ನ ವೈಂಡಿಂಗ್ ಮಾಡ್ತಾ ನಿಮ್ಮ ಮುಂದೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್.